ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ. ಈಗ ಒಂದು ಡಬ್ಬಿ ಥರ ಖಾಲಿ ಅಥವಾ ವೇಸ್ಟ್ ಡಬ್ಬ ಇರುತ್ತಲ್ಲ, ಅದನ್ನು ತಗೋಬೇಕು. ಈ ಥರ ಫೋರ್ಕ್ ಸ್ಪೂನ್ ತಗೊಂಡು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಆ ಕ್ಯಾಪ್ಗೆ ಈ ರೀತಿ ನೋಡಿ, ನಾನೇನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಹೋಲ್ ಮಾಡ್ಕೋಬೇಕು. ತುಂಬ ಆಗುತ್ತೆ ಫ್ರೆಂಡ್ಸ್. ಇದಂತೂ ನೋಡಿ, ಈ ರೀತಿ ಹೋಲ್ ಮಾಡ್ಕೋಬೇಕು. ಈ ರೀತಿ ಅದು ನಾವು ಏನು ಹಾಕಿರ್ತೀವಲ್ಲ ಅದು ಸ್ಮೆಲ್ಲು ಈಚೆ ಬರುತ್ತೆ. ಈಗ ನಾನು ತಗೊಂಡಿದ್ದೆ ಒಂದು ಸ್ಪೂನು ಪುಡಿ ಉಪ್ಪು ತಗೊಂಡಿದ್ದು, ಸಾಂಬ್ ತಗೊಂಡಿದ್ದೀನಿ. ಇವೆರಡು ಆದಮೇಲೆ ಪುಡಿ ಉಪ್ಪಿಗೆ ಈ ಕ್ಲೀನಿಂಗ್ ಪ್ಲಸ್ ಶಾಂಪು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಶಾಂಪಿದ್ರೂ ಸರಿನೇ ಅದು ಹಾಕೋಬೋದು. ಈಗ ಮಿಕ್ಸ್ಗೆ ಹಾಕಿ ಡಬ್ಬಿಗೆ ಹಾಕಬೇಕು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಮ್ಮ ಮನೇಲಿ ಪಾಸಿಟಿವ್ ವೈಬ್ರೇಷನ್ ಮತ್ತು ಎಲ್ಲೆಲ್ಲಿ ಸ್ಮೆಲ್ಲು ಬ್ಯಾಡ್ ಸ್ಮೆಲ್ ಇರುತ್ತಲ್ಲ, ಬ್ಯಾಡ್ ಸ್ಮೆಲ್ ಇರುತ್ತೆ ಅಥವಾ ಇರುವೆಗಳು ಬರ್ತಿರ್ತವೆ, ಯಾವುದೇ ಹುಳಗಳು ಬರ್ದಿದ್ದಂಗೆ ಇದು ಸ್ಮೆಲ್ಲಿಂದ ಚೆನ್ನಾಗಿ ಅಡುಗೆ ಮನೇಲಿ ಅಥವಾ ಬಾತ್ರೂಮಲ್ಲಿ ಎಲ್ಲಾದರೂ ಇಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಅಂತಲೇ ಲವಂಗ ಹಾಕಬೇಕು. ಸ್ವಲ್ಪ ಲವಂಗ ಯಾವ ಸೊಳ್ಳೆ ಕೂಡ ಬರಲ್ಲ ಈ ಸ್ಮೆಲ್ಗೆ, ಆ ರೀತಿ ಚೆನ್ನಾಗಿರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್, ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ಇರುವೆಗಳು ತುಂಬಾ ಇರುವೆ ಕಾಟ ಇರುತ್ತಲ್ಲ, ಅದಕ್ಕೇನೆ ಈ ಥರ ಲವಂಗ ಹಾಕಿಡೋದ್ರಿಂದ ಈ ಲವಂಗ ಸ್ಮೆಲ್ಗೆ ಇರುವೆ ಕೂಡ ಬರಲ್ಲ. ಸಕ್ಕರೆಗೆ ಹೇಳೋದು ಮರ್ತೆ, ಸಕ್ಕರೆಗೆ ಈ ರೀತಿ ಹಾಕಿಡೋದ್ರಿಂದ ಇರುವೆಗಳು ಬರಲ್ಲ ಫ್ರೆಂಡ್ಸ್, ಮುತ್ಕೊಳ್ಳಲ್ಲ. ಈಗ ನಾನು ಒಂದು ಸ್ಪೂನು ಪುಡಿ ಉಪ್ಪು ಹಾಕೊಂಡಿದ್ದೀನಿ ಮತ್ತು ಅರಿಶಿನ ಹಾಕೋತಾ ಇದ್ದೀನಿ. ಇದು ಕಾಳು ಮೆಣಸಿನ ಪುಡಿ. ಈ ಮೂರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ನಮಗೆ ಇರುವೆಗಳು ಎಲ್ಲೆಲ್ಲಿ ಇರುವೆಗಳಂತೂ ತುಂಬಾ ಇದ್ದಾವೆ ಅಲ್ವಾ ಫ್ರೆಂಡ್ಸ್. ಮತ್ತು ಅದಕ್ಕೆ ಕೆಮಿಕಲ್ ಇರುವ ಬಲ್ಪನೋ ಅಥವಾ ಅದಕ್ಕೆ ಅಂತಲೇ ಪೌಡ್ರ್ ಸಿಗುತ್ತೆ. ಎಲ್ಲ ಮಕ್ಕಳಿರೋ ಮನೇಲಿ ಅದೆಲ್ಲ ಯೂಸ್ ಮಾಡ್ತಾಯಿದ್ರೆ ಕೆಮಿಕಲ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ನೋಡಿ, ಎಲ್ಲೆಲ್ಲಿ ಇರುವೆ ಹರಿಯುತ್ತಾ ಅಲ್ಲಲ್ಲಿ ಈ ರೀತಿ ಹಾಕಿದ್ರೆ ಎಷ್ಟೇ ಇರುವೆ ಇದ್ದರೂ ಇರುವೆಗಳು ಬರಲ್ಲ ಫ್ರೆಂಡ್ಸ್. ಹೀಗೆ ನಮ್ಮ ಬಟ್ಟೆ ಮೇಲೆ ಈ ರೀತಿ ನಾವು ತಲೆಗೆ ಎಣ್ಣೆ ಅಪ್ಲೈ ಮಾಡಬೇಕಾದ್ರೆ ಈ ರೀತಿ ಬಟ್ಟೆಗೆ ಸುರಿದೋಗುತ್ತಲ್ವ, ಅದಕ್ಕೇ ಈ ರೀತಿ ಎಣ್ಣೆ ಎಲ್ಲಿ ಸುರಿದಿರುತ್ತೆ ನಮ್ಮ ಮನೇಲಂತೂ ಪೌಡ್ರುಗಳು ಇದ್ದೇ ಇರುತ್ತಲ್ಲ, ಮನೆಗಳಲ್ಲಂತೂ ಪೌಡ್ರುಗಳು ಫೇಸ್ ಪೌಡ್ರಂತೂ ಇದ್ದೇ ಇರುತ್ತೆ. ಅಥವಾ ಫೇಸ್ ಪೌಡ್ರ್ ಇಲ್ಲ ಬೇಬಿ ಪೌಡ್ರ್ ಕೂಡ ಇರುತ್ತಲ್ಲ, ಆ ಪೌಡ್ರನ್ನ ಎಣ್ಣೆ ಎಲ್ಲಿ ಸುರಿದಿದೆಯೋ ಅಲ್ಲಿ ಈ ರೀತಿ ಮಾಡಿ ಉಜ್ಜೋದ್ರಿಂದ ಎಷ್ಟೇ ಎಣ್ಣೆ ಕಳೆ ಇದ್ದು ಎಣ್ಣೆ ಆಗಿರೋ ಜಾಗದಲ್ಲಿ ಹೊರಟೋಗುತ್ತೆ. ಈ ಥರ ಎಲ್ಲ ಅಪ್ಲೈ ಮಾಡಿಬಿಟ್ಟು ಪೌಡ್ರ್ ಅಪ್ಲೈ ಮಾಡಿಬಿಟ್ಟು ಕಾಟನ್ ತಗೊಂಡು ಈ ರೀತಿ ಉಜ್ಜೋದ್ರಿಂದ ಎಣ್ಣೆ ಎಷ್ಟೇ ಇದ್ದರೂ ಹೊರಟೋಗುತ್ತೆ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲಲ್ಲಿ ಹೊಸ ಟಿಪ್ಸ್ಗಳಿದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ ಚೆಕ್ ಮಾಡಿ. ಹಾಗೆ ಅದಕ್ಕೂ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಕಾಣಿಸ್ತಿದೆಯಲ್ಲ ಎಲ್ಲ ಯಾವ ಥರ ಎಲ್ಲೂ ಎಣ್ಣೆ ಸುರಿದಿದೆ ಅಂತ ಗೊತ್ತಾಗೋದೇ ಇಲ್ಲ. ಈ ರೀತಿ ಮಾಡೋದ್ರಿಂದ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಇದು ಕೂಡ ಟ್ರೈ ಮಾಡಿ. ಮತ್ತು ನಮ್ಮ ಮನೇಲಿ ಗ್ಯಾಸ್ ಎಲ್ಲ ಖಾಲಿ ಆಗೋಗೋದು ಗೊತ್ತೇ ಆಗಲ್ಲ. ನಮಗೆ ಗ್ಯಾಸ್ ಯಾವ ಟೈಮಲ್ಲಿ ಬೇಕಾದ್ರೂ ಖಾಲಿ ಆಗೋಗುತ್ತೆ. ಅದರಲ್ಲೂ ನೈಟ್ ಟೈಮ್ ಖಾಲಿ ಆಗೋದ್ರಂತೂ ಸಿಗೋದೇ ಇಲ್ಲ. ಅದರಿಂದ ಈ ರೀತಿ ನಾವು ಮೊದಲೇ ತಿಳ್ಕೊಂಡಿದ್ರೆ ನಾವು ಬೇಗ ಗ್ಯಾಸ್ ಕೂಡ ಬುಕ್ ಮಾಡ್ಕೋಬೋದು. ಈಗ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಈ ಥರ ಸಿಲಿಂಡ್ರ್ ಮೇಲೆಲ್ಲ ಅಪ್ಲೈ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಬೇಕಂದ್ರೆ ಎಲ್ಲಿ ಬೇಗ ಒದ್ದೆ ಆರೋಗಿರುತ್ತೋ ಅಲ್ಲಿ ಗ್ಯಾಸ್ ಇಲ್ಲ ಅಂತ, ತ್ಯಾವ ಹಾಗೆ ಇದ್ದರೆ ಗ್ಯಾಸ್ ಅಲ್ಲಿದೆ ಅಂತ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಲೈಕ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.